ಸೊ ಗೈಸ್ ವೆಲ್ಕಮ್ ಟು ಮೈ ವ್ಲಾಗ್. ಏನಿಲ್ಲ, ಇನ್ಮೇಲೆ ನಾವು ಯೂಟ್ಯೂಬಲ್ಲಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಥರ ಸಣ್ಣ ಪುಟ್ಟ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಸಿಕ್ಕಿದ್ರೆ ಬೆಳಿಬೋದು. ಏನಿಲ್ಲ, ಇವಾಗ ಒಂದು ವಿಡಿಯೋ ಮಾಡ್ತಿದ್ದೀನಿ 24 hours ರೂಮ್ ಚಾಲೆಂಜ್ ಅಂತ. ಏನಿಲ್ಲ, 24 hours ಈ ರೂಮಲ್ಲೇ ಇರ್ತೀನಿ, ನೋಡ್ಬೋದು. 24 hours ಈ ರೂಮಲ್ಲೇ ಇರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೈಟು 11:21 ಎಕ್ಸಾಕ್ಟ್ ಆಗಿ ಇದೇ ಟೈಮ್ಗೆ ರೂಮಿಂದ ಈಚೆ ಕಾಲಿಡ್ಬೋದು. ಅಂಥವ್ರಿಗೂ ಕಾಲಿಕ್ಕೋದ್ರೆ ನಾನು ಚಾಲೆಂಜ್ ಹೋದಂಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಹಂಗೆ ಕಾಲ ಕಳೀತಾನೆ ಇದ್ದೀನಿ. ಏನು ಮಾಡಬೇಕು ಒಂಚೂರು ಗೊತ್ತಾಯ್ತಿಲ್ಲ. ಬನ್ನಿ ನೋಡೋಣ ಏನು ಮಾಡ್ಬೋದು ಅಂತ. ಒಟ್ನಲ್ಲಿ ನಾನು ರೂಮಿಂದ ಈಚೆ ಕಾಲಿಕ್ಕಿದ್ರೆ ಅದು ನನ್ನ ಸೋತಾಗೆ. ನೀವು ವೇಂಡರ್ ಕೊಟ್ಟರೆ ನಾನು ಮಾಡ್ತೀನಿ, ಸರಿನಾ? ಓಕೆ ಬನ್ನಿ. ಹಾಕಿದ್ದಾರೆ ಕಣ್ಣೀರು ಹಾಕ್ಬಾರ್ದು, ಸರಳ. ಸೊ ಗೈಸ್, 11:46 ಆಗೈತಿ. ಇವಾಗಲೇ ನಿದ್ದೆ ಬರ್ತೈತಿ. ಏನು ಮಾಡ್ಬೇಕು ಗೊತ್ತಾಯ್ತಿಲ್ಲ. ಬನ್ನಿ ಮಾಡೋಣ. ನನ್ನ ಕತೆ ಅಂತ ಕೇಳೋಕ್ಕಾಗಲ್ಲ ನಿಮಗೆ, ಸೀರಿಯಸ್ ಆಗಿ. ಸೊ ಗೈಸ್, ಬೇಜಾರಾಯ್ತೈತೆ ಅಂತ ಮ್ಯಾಕ್ಸ್ ಓದ್ತಾ ಇದ್ದೀನಿ ನಾನು. क्या बात है सर, क्या बात है सर, क्या बात, ये बात है. ಪ್ರಾಕ್ಟೀಸ್ ಮಾಡಿದ್ರೆ ಬರಲ್ಲ, ಓದೋದ್ರಿಂದ ಬರುತ್ತಾ? क्या बात कर रहे ಸೊ ಗೈಸ್, ಓದಿ ಸುಸ್ತಾಗಾಯ್ತು. ಸೊ ಬೆಳಗ್ಗೆ ಸಿಗೋಣ, ಬನ್ನಿ ಮಲ್ಕೊಂತೀನಿ. ನಾಳೆ ಏನ್ ಮಾಡ್ತೀನಿ ಅದು ತೋರಿಸ್ತೀನಿ. ನಾಳೆ ಸಿಗೋಣ. ಹೆಂಗ್ರೆ ನಾನು ಚಾಲೆಂಜ್ ಸೋಲಲ್ಲ. ಸೊ ನಾನು ಚಾಲೆಂಜ್ ಗೆದ್ಮೇಲೆ ನಾನು ಡೇರ್ ಕೊಡ್ತೀನಿ. ಅದ್ ನೀವು ಮಾಡ್ತಿರಲ್ಲ, ನಾನು ನೋಡ್ತೀನಿ, ಸರಿನಾ? ಸೊ ಗೈಸ್, ನೈಟ್ 12 ಗಂಟೆ ಆಗ್ತಾ ಬಂತು. ಈಗ ನಾನು ಮಲ್ಕೊಂಡು ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲರಿಗೂ ಗುಡ್ ನೈಟ್. One day later. ಸೊ ಗೈಸ್ ನೈಟ್ ಹೆಂಗೋ ನಿದ್ದೆ ಮಾಡ್ಕೊಂಡು ಕಲ್ತ್ಕೊಂಡೆ. ಸೊ ಗೈಸ್, ನೈಟ್ ಹೆಂಗೋಯ್ತು ಅಂತಾನೆ ಗೊತ್ತಾಗಿಲ್ಲ, ಮಲಗಿದ್ದೆ. ಇವತ್ತು ನೈಟು ಹೋಗು ಹೆಂಗ್ ನೋಡ್ಬೇಕು ಗೊತ್ತಾಯ್ತಿಲ್ಲ. ಈಚೆನೂ ಹೋಗಂಗಿಲ್ಲ. ಎದ್ದೋ ಹಿಂಗೆ ಮಲಗಿದ್ದೀನಿ. ಬನ್ನಿ ಏನಾಗತ್ತೆ ನೋಡ. ಹ್ಯಾಪಿ ಬರ್ಡೇ. ಸೊ ಗೈಸ್, ಅಮ್ಮಂಗೆ ಕಮೆಂಟಲ್ಲಿ ವಿಶ್ ಮಾಡ್ರಿ, ಬರ್ತಾಳೆ. ಸೊ ಗೈಸ್, ಮಕ್ಕ ಹೆಂಗ್ ತೊಳಿಲಿ ಗೊತ್ತಾಯ್ತಿಲ್ಲ. ಚಾಲೆಂಜ್ ತಗೊಳದನ್ನ ತಗೊಂಡ್ಬಿಟ್ಟಿದೀನಿ. ಸೊ ಗೈಸ್, ಬೇಜಾರಾಯ್ತೈತೆ. ನಂಗೆ ಯಾಕೆ ಅನ್ಸಲ್ಲ ನೀಚೆ ಹೋಗ್ಬಿಡ್ತೀನಿ ಅಂತ. ಸೊ ಬನ್ನಿ ನೋಡೋಣ. ಅಂಥದ್ರಲ್ಲೂ ನಮ್ಮ ನೋಡ್ರಿ ಬೈತಾ ಬಿದ್ದವ್ರೆ. ಮನೆ ಈಚೆ ಎಲ್ಲರೂ ಕೆಲಸ ಮಾಡ್ತಿದ್ರೆ ನಾನೊಬ್ನೇ ಒಂದು ಮನೆ ಅವರು ಒಳಗಡೆ ಇದ್ದೀನಿ. ಬೇಜಾರು ಬೇರೆ ಆಯ್ತೈತಿ ಗಾಯ್ಸ್. ಅಮ್ಮ ನೋಡ್ರಿ ಹೆಂಗ್ ಬೈತಾವ್ರೆ. ಏನ್ ಮಾಡ್ಬೇಕು ಗೊತ್ತಾಯ್ತಿಲ್ಲ. ನಮ್ಮನೆಗೆ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಕ್ ಹೋಗಿದೀವಿ, ಕೆಳಗಡೆ ಕಟ್ಕೊಂಡಿತ್ತು. ಈ ಬೇವರ್ಸಿ ಒಬ್ಬ ಗಂಡು ಹುಡುಗನಂತ ಎತ್ತಿದೀವಿ. ಅವ್ನ ಏನ್ ಲಾಯಕ್ಕಿಲ್ದ ಅವ್ನ ಎತ್ತಿದೀವಿ. ಬೈತಾವ್ರ ಗುರು. ಅಲ್ಲ, ಅದೇನೋ ಚಾಲೆಂಜ್ ಮಾಡಂತೆ 2 ದಿನ, ಒಂದಿನ ನೆನ್ನೆ 10:30 ಸೇರ್ಕೊಂಡು ಇವತ್ತು 10:30 ತನಕ ಈಚೆ ಬರಲ್ವಂತೆ. ಮುಡ್ಲಾಗ್ತಿದ್ದೀನೋ ಒಂದೇ ಪಾಪ. ಒಯ್ಯ ಒಬ್ಬ ದೆಬ್ಬೆ ಹಾಕವ್ನೆ. ಸೊ ಗೈಸ್, ಎದ್ಬಿಟ್ಟು ಕೂತಿದ್ದೀನಿ. ಬೆಳಿಗ್ಗೆ ಅಮ್ಮನ ಕೈ ಬೈಸ್ಕೊಂಡು ಏನ್ ಮಾಡ್ಬೇಕು ಗೊತ್ತಾಯ್ತಿಲ್ಲ. ಇನ್ನೂ ಅಲ್ಲೂರಿಲ್ಲ, ಮಕ ತೊಳಿಲ್ಲ. ಮಕ ತೊಳಕೋದ್ರೆ ಚಾಲೆಂಜ್ ಅದೈತಿ ಗೊತ್ತು. ಎಲ್ಲರೂ ಕೆಲಸ ಮಾಡ್ತಿದ್ರೆ ರಾಜನ್ ತರ ಕೂತಿದ್ದೀನಿ ಅಂತ ಬೈತಂದಿದ್ದವ್ರ ಅಮ್ಮ. ಭಯ ಆಯ್ತೈತೆ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ.
ಸೊ ಗೈಸ್ ಏನ್ ಮಾಡ್ಲಿ ಗೊತ್ತಾಯ್ತಿಲ್ಲ. ಅಮ್ಮ ನೋಡ್ರಿ ಈಚ ಬಾ ಅಂತವ್ರೆ. ಏನಾಗುತ್ತೆ ಬನ್ನಿ ನೋಡೋಣ. ಲಾಸ್ಟ್ ವರ್ಗ ನೋಡಿ ವಿಡಿಯೋ ಚೆನ್ನಾಗಿರುತ್ತೆ. ಗೈಸ್ ಬೆಳಿಗ್ಗೆಯಿಂದ ಕೂತಿದ್ದ ಬೋರ್ ಆಯ್ತಿತ್ತು ಅಂತ ನನ್ನ ಮಗ ಫ್ರೀ ಫೈರ್ ಆಡೋಣ ಅಂತ ಬಂದವನೆ. ಏನ್ ಮಾಡ್ಬೇಕು ಒಂಚೂರು ಗೊತ್ತಾಯ್ತಿಲ್ಲ. ಸೊ ಗೈಸ್ ಇವತ್ ಫುಲ್ಲು ಇವ್ನ್ ಸೋತಂಗೆ ಅನ್ಕೊಳ್ರಿ. ಸೋಲ್ಸ್ತೀವಿ ನಾವು, ಬಿಡಲ್ಲ, ಸೋಲ್ಸ್ತಾನ ಅಷ್ಟೇ. ಸರಿ ಆಯ್ತು, ನಾನ್ ಸೋತ್ರೆ ನೀವ್ ಏನ್ ಡೇರ್ ಕೊಡ್ತೀರೋ ಅದ್ ನಾನ್ ಮಾಡ್ತೀನಿ. ಡೇರ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡ. ಸೊ ಗೈಸ್ ಮಾಡಕ್ಕೇನೂ ಇಲ್ಲ, ಬಿದ್ದಿರಿ ನಿಂಗೆ. ಅಲ್ಲ ಅಪ್ಪ ಅಮ್ಮ ಎಲ್ಲಾರು ಬೈತವ್ರೆ. ಫ್ರೀ ಫೈರ್ ನನ್ ಮಗ ನೋಡ್ರ ಫ್ರೀ ಫೈರ್ ಅಂತ ತಲೆ ತಿಂತವ್ರ ಇಲ್ಲಿ. ಸೋಲ್ತಾರ ನೋಡ್ಬಿಡ್ರಿ ಗೈಸ್, ಒಂದೇ ಸತಿ ಸೋಲ್ತಾರ. ಗೈಸ್ ಫೈನಲಿ 12 hour ಮುಗೀತು. ಇನ್ 12 hours ಏನಾರು ಹೇಳ್ಬೇಕಣ್ಣ? ಸೋತೋಗ್ತಾನ ಗೈಸ್, ಸುಮ್ಮನೆ ಯಾಕೆ ಸುಮ್ಮನೆ ವಿಡಿಯೋ ಎಲ್ಲ ಸುಳ್ಳು ಹೇಳ್ತಾನ ಗೈಸ್. ಬನ್ನಿ ಆಯ್ತು ನೋಡೋಣ ಏನಾಗತ್ತೆ ಅಂತ. ಬಂದಿದ್ದೀರಿ ಸೊ ಆಗ್ತಿಲ್ಲ ಅವ್ರಿಗೆ ಫುಲ್ಲು ಕಾಫ್ ಬಂದ್ಬಿಟ್ಟೈತೆ ಅಣ್ಣವ್ಗೆ. ಒಂದ್ ಅರ್ಥ ಎಲ್ಲ ಐತೆ ನೋಡ್ರಿ, ಬರ್ಲೇಬೇಕಿವತ್ತು ಒಟ್ಟಲ್ಲೀಚೆ, ಬರ್ಲೇಬೇಕೀಚೆ. ಗೈಸ್ ಅಮ್ಮ ಊಟ ಇಟ್ಕೊಂಬಂದ್ರು. ಊಟ ತಿನ್ನೋದೇನೋ ತಿಂತಿದೀನಿ, ವಾಶ್ರೂಮ್ ಬೇರೆ ಅರ್ಜೆಂಟ್ ಆಗಿ ಹೋಗ್ಬಿಟ್ಟೈತೆ. ಏನ್ ಮಾಡ್ಲಿ ಗೊತ್ತಾಯ್ತಿಲ್ಲ. ಸೊ ಗೈಸ್ ಆದ್ರೆ ಹೋಗ್ಬಿಡ್ತೀನಿ ಈಚೆ. ನೀವೇಂಡರ್ ಕೊಡ್ತಾರೆ ಅದ್ ನಾನು ಮಾಡ್ತೀನಿ ಅಷ್ಟೇ ಗೈಸ್. ಪಾಪ ಅಂತ ತಿನ್ನಿಸ್ತಾ ಇದೀನಿ. ಸೊ ಗೈಸ್ ವಾಶ್ರೂಮ್ ಬರ್ತಿದ್ದು ಆಗ್ತಿಲ್ಲ. ಸೊ ಚಾಲೆಂಜ್ ಸೋತೋಗ್ಬಿಟ್ಟೆ. ನೀವೇಂಡರ್ ಕೊಟ್ರೆ ಅದ್ ಮಾಡ್ತೀನಿ.